ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ತುಮಕೂರಿಂದ ಘಾಟಿ ಸುಬ್ರಹ್ಮಣ್ಯಗೆ ಫ್ರೀ ಬಸ್ಸಲ್ಲಿ ಯಾವ ರೀತಿ ಹೋಗೋದು ಅಂತ ಶೇರ್ ಮಾಡಿದ್ದೀನಿ. ನೋಡಿ, ನಾವು ತುಮಕೂರು ಬಸ್ ಸ್ಟಾಪಿಂದ ದೊಡ್ಡಬಳ್ಳಾಪುರ ಬಸ್ ಹತ್ತಬೇಕಾಗುತ್ತೆ. ದೊಡ್ಡಬಳ್ಳಾಪುರಕ್ಕೆ ಸುಮಾರು ಬೇಜಾನ್ ಬಸ್ಗಳಿರುತ್ತೆ. ಇಲ್ಲಿಂದ ತುಮಕೂರಿಂದ ದೊಡ್ಡಬಳ್ಳಾಪುರಕ್ಕೆ 80 ರೂಪೀಸ್ ಚಾರ್ಜ್ ಮಾಡ್ತಾರೆ. ಲೇಡೀಸ್ಗಾದರೆ ಫ್ರೀ ಟಿಕೆಟ್ ತೊಗೋಬೋದು. ನೋಡಿ, ನಾವು ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್ಗೆ ಬಂದಿದ್ದೀವಿ. ಇಲ್ಲಿಂದನೂ ಅಷ್ಟೇ ನಿಮಗೆ ಬಸ್ಗಳು ಇರುತ್ತೆ, ಆಟೋಗಳು ಇರುತ್ತೆ. ನಮ್ಮ ಕನ್ವಿನಿಯೆಂಟ್ ಯಾವುದಿರುತ್ತೋ ಅದರಲ್ಲಿ ಹೋಗ್ಬೋದು. ಬಸ್ಸಲ್ಲಿ ನಿಮಗೆ ಘಾಟಿಗೆ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಲೇಡೀಸ್ಗಾದರೆ ಫ್ರೀ ಟಿಕೆಟ್ ತೊಗೊಬೋದು. ಸೊ ಆಟೋ ಸ್ಟ್ಯಾಂಡಿಗೆ ಹೋದರೆ ಅಲ್ಲೂ ಸಹ ಆಟೋಗಳು ಬೇಜಾನ್ ಇರುತ್ತೆ. ಅಲ್ಲೂ ಕಡೆ ನಿಮಗೆ 30 ರೂಪೀಸ್ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಆಟೋದಲ್ಲೂ ಕೂಡ ನಮಗೆ ಯಾವುದು ಅನುಕೂಲ ನಾವು ಅದನ್ನು ಚೂಸ್ ಮಾಡ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್ ನೋಡಿ, ಇದೇ ಆಟೋ ಸ್ಟ್ಯಾಂಡು. ಇಲ್ಲಿ ಬಂದರೆ ಬಸ್ಸೂ ಸಿಗುತ್ತೆ, ಆಟೋನೂ ಸಿಗುತ್ತೆ. ಇದೇ BMTC ಬಸ್ಗಳು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗುತ್ತೆ. ಫ್ರೆಂಡ್ಸ್ ಲೈನಲ್ಲಿ ನಿಂತಿರುತ್ತೆ, ತುಂಬ ಬಸ್ಗಳು ಅವೈಲೇಬಲ್ ಇರುತ್ತೆ. ನೋಡಿ, ನಾವು ಘಾಟಿ ಸುಬ್ರಹ್ಮಣ್ಯ ಬಸ್ ಸ್ಟಾಪ್ಗೆ ಬಂದು ಇಳಿದಿದ್ದೀವಿ. ತುಂಬ ದೊಡ್ಡದಾಗಿದೆ, ನೋಡ್ತಾ ಇರ್ಬೋದು ಬಸ್ ಸ್ಟಾಪ್ ನೀವು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಜನ ಜಾಸ್ತಿನೇ ಇದ್ದರು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ವಾತಾವರಣನೂ ಅಷ್ಟೇ ದೇವಸ್ಥಾನದ್ದು ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು, ದೇವಸ್ಥಾನದ ಹತ್ರ ನಾವು ಬಂದಿದ್ದೀವಿ. ಸೊ ಪೂಜೆಗೆ ಏನು ಬೇಕೋ ಎಲ್ಲ ವಸ್ತುಗಳು ಎಲ್ಲ ಇಲ್ಲೇ ಸಿಗೋದ್ರಿಂದ ಏನು ಟೆನ್ಷನ್ ಇರಲ್ಲ. ಮನೆಯಿಂದ ನಾವು ತರದೇ ಹೋದರೂ ಇಲ್ಲೇ ಪೂಜೆಗೆ ಏನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಬೋದು. ಮನೆಯಿಂದ ತರ್ಬೋದು. ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅದು ತಂದಿಲ್ಲ ಇದು ತಂದಿಲ್ಲ ಅಂತ ಎಲ್ಲನೂ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಫ್ರೆಂಡ್ಸ್ ದೇವ್ರ ದರ್ಶನಕ್ಕೆ ಹೋದ್ಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಊಟನೂ ಮಾಡಿಕೊಂಡು ನಾವು ಮನೆಗೆ ಬರ್ಬೋದು. ಫ್ರೆಂಡ್ಸ್ ನಾವು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ನಮಗೆ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಅದೇ ಥರ ನಿಮಗೂ ಒಂದು ಒಳ್ಳೆ ದರ್ಶನ ಮಾಡಿಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಿಮಗೂ ಒಳ್ಳೆ ದರ್ಶನ ಆಗಿದೆ. ನೋಡ್ತಾ ಇರ್ಬೋದು, ವಿಡಿಯೋ ಫುಲ್ ನೋಡಿ. ನಿಮಗೆ ಈ ದೇವಸ್ಥಾನ ಫುಲ್ ಇಂಚು ಬಿಡದೆ ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್, ನೋಡ್ಕೊಂಬನ್ನಿ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್.
ದರ್ಶನ ಮಾಡ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿದ್ರೆ ನಿಮಗೆ ಎಲ್ಲಿ ನೋಡಿದರೂ ಬರೀ ನಾಗರಕಟ್ಟೆ, ನಾಗರಕಲ್ಲುಗಳೇ ಕಾಣಿಸುತ್ತೆ. ಸಾವಿರಾರು ನಾಗರಕಲ್ಲುಗಳನ್ನು ಇಲ್ಲಿ ನೀವು ದರ್ಶನ ಮಾಡ್ಬೋದು. ತುಂಬ ನಾಗರಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಭಕ್ತಾದಿಗಳು. ನೀವು ದೇವಸ್ಥಾನದಿಂದ ಈಗಾಗಲೇ ನೋಡ್ಕೊಂಡು ಬಂದಿರ್ಬೋದು ಎಷ್ಟು ಸಾವಿರ ನಾಗರಕಲ್ಲುಗಳಿದೆ ಅಂತ. ಈ ನಾಗರಕಲ್ಲುಗಳ ದರ್ಶನ ಮಾಡೋದೇ ನಮಗೆ ಒಂದು ಪುಣ್ಯ. ಎಲ್ಲ ಸಕಲ ದೋಷಗಳು ನಿವಾರಣೆ, ನಾಗದೋಷಗಳು ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನಮಗೆ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನ ಮಾಡೋಕ್ಕೆ ನಮಗೆ ಹುಮ್ಮಸ್ಸು ಮತ್ತು ಮೋಟಿವೇಶನ್ ಆಗುತ್ತೆ ನಿಮ್ಮ ಸಪೋರ್ಟಿಂದ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋಗಳನ್ನ ಶೇರ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.